ರುಮಾಟಾಯ್ಡ್ ಆರ್ಥ್ರಿಟಿಸ್ ನಮ್ಮ ಜೊಂಟುಗಳನ್ನು ಪ್ರಭಾವ ಮಾಡುವ ಉರಿಯುವಿಕೆ ಸಂಬಂಧಿತ ರೋಗವಾಗಿದೆ. ಹಾಗಾಗಿ ರುಮೆಟಾಯ್ಡ್ ಆರ್ಥ್ರಿಟಿಸ್ಗೆ ಇತ್ತೀಚಿನ ಚಿಕಿತ್ಸೆಗಳ ಬಗ್ಗೆ ತಿಳಿದುಕೋಣ. ರುಮಾಟಾಯ್ಡ್ ಆರ್ಥ್ರಿಟಿಸ್ ಚಿಕಿತ್ಸೆಗೆ ಪೇನ್ಕಿಲ್ಲರ್ಸ್, ಸ್ಟೀರಾಯ್ಡ್ಸ್ ಮತ್ತು ಡಿಎಮರ್ಸ್ ಸೇರಿವೆ. ಈ ಚಿಕಿತ್ಸೆಗಳು ಉರಿಯುವಿಕೆಯನ್ನು ಕಡಿಮೆ ಮಾಡುವುದು ಮತ್ತು ಜಂಟಿ ಹಾನಿಯನ್ನು ನಿಧಾನಗತಿಯಲ್ಲಿ ತಡೆಯುವುದು ಮೂಲಕ ಕಾರ್ಯನಿರ್ವಹಿಸುತ್ತವೆ. ಆದಾಗ್ಯೂ ಕೆಲವು ರೋಗಿಗಳಿಗೆ ಈ ಚಿಕಿತ್ಸೆಗಳು ಸಾಕಷ್ಟು ಪರಿಣಾಮಕಾರಿಯಾಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಡಾಕ್ಟರ್ಗಳು ಟಾರ್ಗೆಟೆಡ್ ಡಿಎಮರ್ಸ್ನ್ನು ಸಲಹೆ ನೀಡಬಹುದು. ಈ ಚಿಕಿತ್ಸೆಗಳನ್ನು ಪ್ರಾರಂಭಿಸುವ ಮೊದಲು ಟಿಬಿ, ಎಚ್ಐವಿ ಮತ್ತು ಹೆಪಟೈಟಿಸ್ ಹಿನ್ನೆಲೆ ಸಮಸ್ಯೆಗಳಿಗಾಗಿ ಪರೀಕ್ಷಿಸುವುದು ಮಹತ್ವವಾಗಿದೆ. ಟಾರ್ಗೆಟೆಡ್ ಸಿಂಥೆಟಿಕ್ ಔಷಧಿಗಳಲ್ಲಿ ಕೆಲವು ಉದಾಹರಣೆಗಳು ಟೊಫಾಸಿಟಿನಿಬ್ ಮತ್ತು ಬ್ಯಾರಿಸಿಟಿನಿಬ್. ಇವು ಟ್ಯಾಬ್ಲೆಟ್ಗಳಾಗಿ ನೀಡಲಾಗುತ್ತದೆ. ಬಯೋಲಾಜಿಕ್ಸ್ ಔಷಧಿಗಳಾದ ಎಟಾನರ್ಪೆಟ್, ಆದಲಿಮುಮ್ಯಾಬ್, ಗೋಲಿಮುಮ್ಯಾಬ್ ಮತ್ತು ಇನ್ಫ್ಲಿಕ್ಸಿಮ್ಯಾಬ್ ಇವು ಇಂಜೆಕ್ಷನ್ಸ್ ರೂಪದಲ್ಲಿ ನೀಡಲಾಗುತ್ತವೆ. ರಿಟಕ್ಸಿಮ್ಯಾಬ್ ಮತ್ತು ಟೋಸಿಲಿಜುಮ್ಯಾಬ್ ಅನ್ನು ಐವಿ ಇನ್ಫ್ಯೂಷನ್ ಮೂಲಕ ನೀಡಲಾಗುತ್ತದೆ. ಈ ಹೊಸದಾದ ಔಷಧಿಗಳು ಸಾಮಾನ್ಯವಾಗಿ ಸುರಕ್ಷಿತವಾಗಿದ್ದರೂ ಅವು ಕೆಲವೊಂದು ಸೋಂಕುಗಳಾದ ಪ್ರಕರಣಗಳಲ್ಲಿ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತವೆ. ಟೆನ್ಎಫ್ ಬ್ಲಾಕರ್ಸ್ ಮತ್ತು ಜಾಕ್ ಇನ್ಹಿಬಿಟರ್ಸ್ ಟ್ಯುಬರ್ಕ್ಯುಲೋಸಿಸ್ ಅನ್ನು ಮರುಜೀವಿತಗೊಳಿಸುವ ಅಪಾಯವನ್ನು ಹೆಚ್ಚಿಸಬಹುದು ಮತ್ತು ಜಾಕ್ ಇನ್ಹಿಬಿಟರ್ಸ್ ಹೆರ್ಪಿಸ್ ಜೋಸ್ಟರ್ ವೈರಲ್ ಸೋಂಕು ಹೊಂದಲು ಸಾಧ್ಯತೆಯನ್ನು ಹೆಚ್ಚಿಸಬಹುದು. ಈ ಹೊಸ ಚಿಕಿತ್ಸೆಗಳು ದುಬಾರಿಯಾಗಿದೆ. ಬಯೋಲಾಜಿಕ್ಸ್ ಔಷಧಗಳು ಪ್ರತಿ ಇಂಜೆಕ್ಷನ್ಗೆ 1800 ರಿಂದ 30,000 ಇರುತ್ತದೆ, ಆದರೆ ಜಾಕ್ ಇನ್ಹಿಬಿಟರ್ಸ್ ತಿಂಗಳಿಗೆ 1,000 ರಿಂದ 3,000 ವೆಚ್ಚವಾಗುತ್ತವೆ. ಬಯೋಲಾಜಿಕ್ಸ್ ಇಂಜೆಕ್ಷನ್ಗಳನ್ನು ರೋಗಿಗಳು ಮನೆಯಲ್ಲಿಯೇ ತೆಗೆದುಕೊಳ್ಳಬಹುದು, ಆದರೆ ಅವುಗಳನ್ನು ಫ್ರಿಡ್ಜ್ನಲ್ಲಿ 2-8 ಡಿಗ್ರಿಗಳ ನಡುವೆ ಇಡಬೇಕಾಗುತ್ತದೆ. ನೆನಪಿಡಿ, ರುಮ್ಯಾಟಿಡ್ ಆರ್ಥ್ರೈಟಿಸ್ ಚಿಕಿತ್ಸೆಗಳು ದೀರ್ಘಕಾಲದವರೆಗೂ ತೆಗೆದುಕೊಳ್ಳಬೇಕು. ನಿಮ್ಮ ರೋಗಲಕ್ಷಣಗಳು ಕಡಿಮೆ ಆದರೂ ಸಹ ಸೂಚಿಸಿದಂತೆ ನಿಮ್ಮ ಔಷಧಿಗಳನ್ನು ಮುಂದುವರಿಸಿ ಮತ್ತು ನಿಮ್ಮ ಚಿಕಿತ್ಸೆಯಲ್ಲಿ ಬದಲಾವಣೆಗಳನ್ನು ಮಾಡುವ ಮೊದಲು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಈ ಅಡ್ವಾನ್ಸ್ಡ್ ಥೆರಪಿಸ್ಟ್ ಅರ್ಥಮಾಡಿಕೊಳ್ಳುವ ಮೂಲಕ ರುಮಟಾಯ್ಡ್ ಆರ್ಥ್ರೈಟಿಸ್ ನಿರ್ವಹಿಸುವುದು ಸುಲಭ ಮತ್ತು ಯಾವಾಗಲೂ ನಿಮ್ಮ ವೈದ್ಯರೊಂದಿಗೆ ಸಂಪರ್ಕವನ್ನು ಹೊಂದುವ ಮೂಲಕ ನಿಮ್ಮ ಆರೋಗ್ಯಕ್ಕೆ ಉತ್ತಮವಾದ ಚಿಕಿತ್ಸೆಯನ್ನು ಆರಿಸಲು ಸಹಾಯ ಮಾಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಅಥವಾ ಸಹಾಯಕ್ಕಾಗಿ ನಿಮ್ಮ ರುಮಟಾಲಜಿಸ್ಟ್ ಸಂಪರ್ಕಿಸಿ. ನಿಮ್ಮ ಸಹಾಯಕ್ಕಾಗಿ ನಾವು ಯಾವಾಗಲೂ ಇರುತ್ತೇವೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಪೋಸ್ಟ್ ಮೌಲ್ಯಮಾಪನ ಪ್ರಶ್ನಾವಳಿಗೆ ಹಾಜರಾಗಲು ದಯವಿಟ್ಟು QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ.